ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 30 ಜುಲೈ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವುದೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ಒಂದು ಕನ್ಸಾಲ್ಟೇಷನ್ ಮೂವನ್ನು ನಾವು ನೋಡ್ತೀವಿ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದಂಥ ರೆಸಿಸ್ಟೆನ್ಸ್ ಆಗಿ ಸಪೋರ್ಟ್ ಝೋನ್ನ ಮಧ್ಯೆ ಒಂದು ಕನ್ಸಾಲ್ಟೇಷನ್ ಮೂವನ್ನು ಮಾಡ್ತಾ ಇತ್ತು. ಸೊ ಇವತ್ತು ನಿಫ್ಟಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ಇಮಿಡಿಯೇಟ್ಲಿ ರಿಜೆಕ್ಟ್ ಆಗುತ್ತೆ. ನಾವು ಸ್ಪಾಟ್ ಚಾರ್ಟನ್ನು ನೋಡೋದ್ರೆ ಒಂದು ಓಪನ್ ಹೈ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ತಾ ಏನೊಂದು ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ. ಡೌನ್ ಬಂದಾಗ ನಾವಿಲ್ಲಿ ನೋಡ್ಬೋದು 24,780 ಝೋನ್ ಒಂದು ಸಪೋರ್ಟ್ ಝೋನ್ ಆಗಿ ನಿನ್ನೆ ಅನಾಲಿಸಿಸಲ್ಲಿ ಮೆನ್ಷನ್ ಮಾಡಿದ್ವಿ. ಎಕ್ಸಾಕ್ಟ್ಲಿ ಆ ಝೋನಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳುತ್ತೆ. ಒಂದು ಕ್ಲಿಯರ್ ಆದ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಒಂದು ಸ್ಟ್ರಾಂಗ್ ರಿವರ್ಸಲ್ ಮೂವನ್ನ ಅಪ್ ಮೂವನ್ನು ಕೊಡುತ್ತೆ. ಅಪ್ ಮೂವನ್ನು ಕೊಟ್ಕೊಂಡು ಎಕ್ಸಾಕ್ಟ್ಲಿ ರೀಚ್ ಆದಂಥದ್ದು 24,900 ಲೆವೆಲ್. ಸ್ಟ್ರಾಂಗ್ ಅಪ್ ಮೂವನ್ನು ಕೊಡುತ್ತೆ. 24,900 ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದು ಪಾಸಿಟಿವ್ ಮೂವನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿದ್ದು ಅಪ್ ಮೂವನ್ನ ಕೊಡ್ತು ಅಂತ ಹೇಳಿದರೆ. ಸೊ ಇವತ್ತು ಓಪನ್ ಆದಾಗಲೇ ಈ ಝೋನಲ್ಲಿ ರೆಸಿಸ್ಟೆನ್ಸನ್ನು ಪಡುತ್ತೆ. ನೆಕ್ಸ್ಟ್ ಅಗೈನ್ ಈ ಲೆವೆಲ್ಗೆ ರೀಚ್ ಆದಾಗ ಅಲ್ಲಿ ರೆಸಿಸ್ಟೆನ್ಸನ್ನು ಪಡೆಯುತ್ತೆ. ನೆಕ್ಸ್ಟ್ ಥ್ರೂ ಔಟ್ ದಿ ಡೇ ಕನ್ಸಾಲ್ಟೇಷನನ್ನು ಮಾಡ್ತಿತ್ತು. ಒಂದಷ್ಟು ಡೌನ್ ಬರುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಸೊ ಈ ಸಪೋರ್ಟ್ ಲೆವೆಲಿಂದ ರೆಸಿಸ್ಟೆನ್ಸ್ ಲೆವೆಲ್ವರೆಗೂ ಒಂದು ಸ್ಟ್ರಾಂಗ್ ಗುಡ್ ರ್ಯಾಲಿಯನ್ನು ನಾವು ಇಂಟ್ರಾಡೇಲಿ ನೋಡ್ತೀವಿ ಅಂತ ಹೇಳ್ಬೋದು. ಸೊ ಈ ಝೋನ್ನ ಮಧ್ಯೆ ಒಂದು ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ಸೊ ಹಾಗಿದ್ರೆ ನಾಳೆ ಟ್ರೇಡಿಂಗ್ ಸೆಷನ್ಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ. ಅದಕ್ಕೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಡೈಲಿ ಚಾರ್ಟಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಆದ ನಂತರ ಒಂದು ಕನ್ಸಾಲ್ಟೇಷನ್ ಮೂವನ್ನು ಮಾಡಿರುವಂಥದ್ದು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಈ ಸ್ವಿಂಗ್ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರನೇ ರೆಸಿಸ್ಟೆನ್ಸನ್ನು ಪಡ್ಕೊಂಡಿದೆ. ಸೊ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಸೊ 15 ಮಿನಿಟಲ್ಲಿ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಈ ಲೆವೆಲ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. 24,900 ಲೆವೆಲ್. ಈ ಹಿಂದೆ ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ಕೂಡ ಒಂದಷ್ಟು ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಡೌನ್ ಬರುತ್ತೆ. ಇಲ್ಲಿ ಅಗೇನ್ ಆ್ಯಂಡ್ ಅಗೇನ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾ ಇರುವಂಥದ್ದು. ಇವತ್ತು 3 ಬಾರಿ ಈ ಝೋನ್ ಹತ್ರ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿದೆ. ಸೊ ಹಾಗಾಗಿ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಅಥವಾ ಸ್ಮಾಲ್ ಗ್ಯಾಪ್ ಅಪ್ ಓಪನಿಗೆ ಒಂದು ಅಪ್ ಮೂವನ್ನು ಕೊಟ್ಕೊಂಡು ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಒಂದು ಸ್ಟ್ರಾಂಗ್ ಮೂವ್ ಬರುತ್ತೆ. ಸೊ ಇವತ್ತೊಂದು ಅಪ್ ಮೂವ್, ಒಂದಷ್ಟು ಕನ್ಸಾಲ್ಟೇಷನ್. ಇಲ್ಲಿ ಬೈಯರ್ ಸ್ಟ್ರಾಂಗ್ ಆಗಿ ತನ್ನ ಪೊಸಿಷನನ್ನು ಬಿಲ್ಡ್ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾಳೆ ಒಂದು ಪ್ರೈಸನ್ನು ಬ್ರೇಕ್ಔಟ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಬ್ರೇಕ್ಔಟ್ ಮಾಡಿದಾಗ ಏನಾಗುತ್ತೆ, ಈ ಝೋನಲ್ಲಿ ಎಂಟರ್ ಆದ ಸೆಲ್ಲರ್ಗಳು ಲಾಸ್ಗೆ ಹೋಗ್ತಾರೆ. ಅವರು ತಮ್ಮ ಪೊಸಿಷನನ್ನು ಕವರ್ ಮಾಡ್ಕೊಳ್ತಾರೆ. ಆಗ ಸ್ಟ್ರಾಂಗ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಒಂದು ಬ್ರೇಕ್ಔಟನ್ನು ಕೊಡ್ತು ಅಂತ ಹೇಳಿ. ಸೊ ಗ್ಯಾಪ್ ಅಪ್ ಓಪನ್ ಆಯಿತು ಅಂತೇಳಿ ಆಗ ನಾವು ಅನಲೈಸನ್ನು ಮಾಡಬೇಕಾಗುತ್ತೆ. ಓಪನ್ ಆದ ನಂತರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಹೈಯರ್ ಲೆವೆಲ್ಲಿ 24,900 ಝೋನ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿದರೆ 25,000 ಹಾಗೆ 25,050 ಝೋನ್ಗಳು ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಈ ರೆಸಿಸ್ಟೆನ್ಸ್ ಲೆವೆಲ್ ಏನಾಗುತ್ತೆ, 24,770 780 ಝೋನ್ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ ನಾಳೆಗೂ ಕೂಡ. ಈ ಹಿಂದೆ ಇಲ್ಲಿ ಒಂದು ಕನ್ಸಾಲ್ಟೇಷನ್ ಮಾಡಿ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಬ್ರೇಕ್ಔಟ್ ಆಗುತ್ತೆ, ಡೌನ್ ಬರುತ್ತೆ, ಸಪೋರ್ಟನ್ನು ಪಡ್ಕೊಂಡು ಇಲ್ಲಿಂದ ಪ್ರೈಸ್ ಅಪ್ ಹೋಗುತ್ತೆ. ಇವತ್ತು ಕೂಡ ಡೌನ್ ಬರುತ್ತೆ. ಈ ಝೋನಲ್ಲಿ ಬಂದಂಥ ಬೈರ್ಗಳು ಅಗೇನ್ ಇಲ್ಲಿ ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡಿದ್ದಾರೆ. ಪ್ರೈಸ್ ಅಪ್ ಹೋಗುತ್ತೆ, ಇಲ್ಲಿ ಕನ್ಸಾಲ್ಟೇಷನನ್ನು ಮಾಡುತ್ತೆ. ನಾಳೆ ಅಗೇನ್ ಇಲ್ಲಿಗೆ ಬಂದು ಈ ಲೆವೆಲ್ ಬ್ರೇಕ್ ಆಯಿತು ಅಂತೇಳಿದರೆ ಅದು ನೆಗೆಟಿವ್ ಆಗುತ್ತೆ. ಆಗ ಒಂದಷ್ಟು ಡೌನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಪ್ರಾಬಬ್ಲಿ ಈ 24,700 ಸಪೋರ್ಟ್ ಏನಿದೆ ಅದನ್ನು ಕೂಡ ಬ್ರೇಕ್ ಮಾಡುವಂಥ ಪ್ರಾಬಬಿಲಿಟಿ ಹೆಚ್ಚಾಗುತ್ತೆ. ಇನ್ ಕೇಸ್ 24,770 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತೇಳಿದೆ. ಸೊ 24,700 ಫಸ್ಟ್ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ 24,600 ನಮಗೆ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಬ್ರೇಕ್ಔಟ್ ಅದಕ್ಕೊಂದು ಸ್ಟ್ರಾಂಗ್ ಮೊಮೆಂಟಮನ್ನು ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. CPR ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾ ಇದೆ. ಒಂದು ನ್ಯಾರೋ CPR ಕ್ರಿಯೇಟ್ ಆಗಿದೆ. ಇವತ್ತಿನ ಟ್ರೇಡಿಂಗ್ ರೇಂಜ್ ಬ್ರೇಕ್ಔಟ್ ಆಗಬೇಕಾಗುತ್ತೆ. ನಾಳೆ ಒಂದು ಮೊಮೆಂಟಮನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ. ಸೊ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸೊ ಇಂಪಾರ್ಟೆಂಟ್ ಡೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ, ಸೊ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟನ್ನು ನೋಡೋದರೆ, ಸೊ ಇವತ್ತು ಹೈಯರ್ ಲೆವೆಲಲ್ಲಿ 25,000ದಲ್ಲಿ ಅಡಿಷನ್ ಆಗಿದೆ. ಹಾಗೆ 24,900 ಕಾಲಲ್ಲಿ ಕೂಡ ಅಡಿಷನ್ ಆಗಿದೆ. ಲೋವರ್ ಲೆವೆಲಲ್ಲಿ 24,800 ಪುಟ್ಟಲ್ಲಿ ಅಡಿಷನ್ ಆಗಿದೆ. ಹಾಗೆ 24,850 ಪುಟಲ್ಲಿ ಸ್ವಲ್ಪ ಅಡಿಷನ್ ಆಗುವಂಥ ಪ್ರಯತ್ನ ಆಗಿದೆ. ಸೊ ಹಾಗಾಗಿ ಇನ್ ಕೇಸ್ ನಾಳೆ 24,770 780 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದಾಗ ಏನಾಗುತ್ತೆ, ಸೊ ಇವತ್ತು 24,800ರಲ್ಲಿ ಅಡಿಷನ್ ಆಗಿದೆ. ಹಾಗೆ 24,850ರಲ್ಲಿ ಒಂದಷ್ಟು ಅಡಿಷನ್ ಆಗಿದೆ. ಸೊ ಅದರಲ್ಲಿ ಕವರಿಂಗ್ ಬರುತ್ತೆ. ಆಗ ಮೊಮೆಂಟಮ್ ಡೌನ್ ಸೈಡ್ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ್ಯಸ್ ಆಫ್ ನಾವು ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು 24,800 ಆಗುತ್ತೆ. ಸೊ ಹಾಗಾಗಿ ಲೋವರ್ ಲೆವೆಲಲ್ಲಿ ಇವತ್ತಿನ ಲೋ ಹೋಲ್ಡ್ ಆಗುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೈ ಲೆವೆಲಲ್ಲಿ 24,900 ಕಾಲಲ್ಲಿ ರೈಟಿಂಗ್ ಇದೆ. ಸೊ ಆ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಆಗ ಅದು ಪಾಸಿಟಿವ್ ಆಗುತ್ತೆ. ಕಾಲ್ ರೈಟರ್ಗಳು ಕವರಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಟೋಟಲ್ OA ನಾವು ನೋಡಿದಾಗ ಸೊ 24,900ರಲ್ಲಿ 1.21 ಕ್ರೋರ್ ರೈಟಿಂಗ್ ಇರುವಂಥದ್ದು. ಹಾಗೆ 24,800 ಪುಟ್ಟಲ್ಲಿ 1.12 ಕ್ರೋರ್ ರೈಟಿಂಗ್ ಇರುವಂಥದ್ದು. 25,000ದಲ್ಲಿ ಹೈಯೆಸ್ಟ್ 1.58 ಕ್ರೋರ್ ರೈಟಿಂಗ್ ಇರುವಂಥದ್ದು. ಸೊ 24,900 ಹಾಗೆ 800 ಝೋನನ್ನು ನಾವು ನಾಳೆ ಅಬ್ಸರ್ವ್ ಮಾಡಬೇಕಾಗತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.